ನಮ್ಮಲ್ಲಿ ಒಂದು ಮಾತಿದೆ, ಬೀಸೋದೊಣ್ಣೆಯಿಂದ ಪಾರಾದರೆ 100 ವರ್ಷ ಆಯಸ್ಸು ಅಂತ ಹೇಳಿ. ಅದೇ ಸ್ವರೂಪದಲ್ಲೇ ಸರ್ಕಾರವೂ ಕೂಡ ಒಂದಿಷ್ಟು ಬೀಸೋದೊಣ್ಣೆಗಳನ್ನು ಆಗಾಗ್ಗೆ ಬಳಕೆ ಮಾಡ್ಕೊಳ್ಳುತ್ತೆ ತನ್ನ ಸರ್ಕಾರದ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದರಲ್ಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇದೆ ಈ ಒಂದು ಹಗರಣದ ವಿಚಾರವನ್ನು ನೋಡಿದಾಗ. ಯಾಕಂದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ಸ್ವರೂಪದಲ್ಲಿ ಹೋರಾಟ ನಡೀತಾ ಇತ್ತು ಎಲ್ಲವೂ ಕೂಡ ನೋಡ್ತಾ ಇದ್ವಿ. ಈಗ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ಈ ಆಯೋಗವನ್ನು, ತನಿಖಾ ಆಯೋಗವನ್ನು ರಚನೆ ಮಾಡಲಾಗಿದೆ. ವಿಚಾರಣೆ ನಡೆಸೋದಕ್ಕೆ ಈಗ ಸರ್ಕಾರದಿಂದ ಆಯೋಗಕ್ಕೆ ಎಲ್ಲ ಸ್ವರೂಪದ ಅಧಿಕಾರವನ್ನು ನೀಡಲಾಗಿದೆ. 6 ತಿಂಗಳೊಳಗೆ 1-2 ತಿಂಗಳಲ್ಲ 6 ತಿಂಗಳೊಳಗಡೆ ಇವರು ತನಿಖೆಯನ್ನು ಮಾಡಿ ನಂತರ ವರದಿಯನ್ನು ಕೊಡಬೇಕು. ಆಯೋಗದ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮೂಡಾ ಸಹಕಾರವನ್ನು ಕೊಡಬೇಕು. ಮೂಡಾ ಹಗರಣದ ತನಿಖೆಗಾಗಿಯೇ ಈ ಒಂದು ಸಮಿತಿ ಕೆಲಸ ಮಾಡುತ್ತೆ. ಹಾಗೆಯೇ ಆಯೋಗ ಬಯಸುವಂತಹ ಕಡತ ದಾಖಲಾತಿಗಳನ್ನು ಈ ಆಯೋಗಕ್ಕೆ ಕೊಡಬೇಕಾಗತ್ತೆ. ವಿಚಾರಣೆ ವೇಳೆ ಹಾಜರಿದ್ದು ಸಹಕರಿಸಬೇಕು ಅಂತೇಳಿ ಮೂಡಾಗೂ ಕೂಡ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಮೂಡಾ ಹಗರಣದ ತನಿಖೆಗಾಗಿ ಏಕಸದಸ್ಯ ಆಯೋಗವನ್ನು ಇಲ್ಲಿ ರಚನೆ ಮಾಡಿರುವಂಥದ್ದು. ಅಂದರೆ ಯಾವ ಕಾರಣಕ್ಕಾಗಿ ಇಂಥ ಏಕಸದಸ್ಯ ಆಯೋಗ ರಚನೆ ಆಗುತ್ತೆ ಅಂತ ಹೇಳಿದರೆ, ಆಲ್ರೆಡಿ ನೋಡಿ ಅರ್ಕಾವತಿ ಡಿನೋಟಿಫಿಕೇಶನ್ ಅಥವಾ ರೀಡು ಹಗರಣ ಅನ್ನುವಂಥದ್ದು ನಡೀತು. ಆ ಸಮಯದಲ್ಲಿ ಕೆಂಪಣ್ಣ ಆಯೋಗ ಅನ್ನುವಂಥದ್ದನ್ನು ಸರ್ಕಾರ ರಚನೆ ಮಾಡಿಕೊಂಡಿತ್ತು. ಕೆಂಪಣ್ಣ ಆಯೋಗ ತನ್ನ ವರದಿಯನ್ನು ರಚನೆ ಮಾಡಿ ನಂತರ ಸರ್ಕಾರಕ್ಕೆ ಕೊಡುತ್ತೆ. ಹಾಗೆಯೇ ಭಾಳಷ್ಟು ಈ ರೀತಿಯಂಥ ಆಯೋಗಗಳನ್ನು ರಚನೆ ಮಾಡುತ್ತೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಪಾಯಿಂಟ್ಔಟ್ ಮಾಡಲೇಬೇಕಾಗಿರೋದು ಏನು ಅಂತ ಹೇಳಿದರೆ, ಅದು ಸರ್ಕಾರಕ್ಕೆ ಇಂಥದ್ದೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದಾಗ, ಇಂತಹ ಒಂದು ಹಗರಣಗಳ ವಿಚಾರ ಬಂದಾಗ ಸದನದ ಒಳಗಡೆ ನಾಳೆ ಚರ್ಚೆ ಜೋರಾಗಿ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸರ್ಕಾರ ಹೇಳುತ್ತೆ, ನೋಡಿ ನಾವು ಈಗ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ, ನಾವು ಇದನ್ನು ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀವಿ, ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರ ಬರುತ್ತೆ, ಅವಾಗ ಇವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ಬೋದು. ಇಲ್ಲದೆ ಹೋದರೆ, ಏನೂ ಅಸ್ತ್ರ ಇಲ್ಲದೆ ಸರ್ಕಾರ ಹೋದರೆ ಏನಾಗುತ್ತೆ, ಪ್ರತಿಪಕ್ಷ ಅಲ್ಲಿ ಆಗ್ರಹಿಸುತ್ತೆ, CBIಗೆ ಕೊಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ನಡೆಸಿ, ಈ ರೀತಿಯಂಥ ಆರೋಪವನ್ನು ಮತ್ತು ಬೇಡಿಕೆಯನ್ನು ಪ್ರತಿಪಕ್ಷ ಇಡ್ಬೋದು. ಪ್ರತಿಪಕ್ಷದ ಬೇಡಿಕೆಯನ್ನು ತಳ್ಳಿ ಹಾಕುವ ನಿಟ್ಟಿನಲ್ಲೇ ಮೊದಲ ಹಂತದಲ್ಲಿನೇ ಸರ್ಕಾರ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ. ಇದು ಸರ್ಕಾರ ತನ್ನ ಡಿಫೆನ್ಸ್ಗಾಗಿ ಮಾಡಿಕೊಂಡಿರುವಂಥ ಒಂದು ಆಯೋಗ ಅನ್ನೋದರಲ್ಲಿ 2 ಮಾತಿನ ನೋಡೋಣ ಮುಂದೆ ಆ ಒಂದು ವಿಚಾರದಲ್ಲಿ ಏನು ಬರುತ್ತೆ ಅಂತ ಹೇಳಿ. ಇನ್ನು ಮುಂದೆ ಏನು ನಡೀಬಹುದು, ಮುಂದೆ ಯಾವ ರೀತಿಯಾದಂತಹ ವಿಚಾರಗಳು ನಡೀಬಹುದು ಅನ್ನೋಂಥ ವಿಚಾರಕ್ಕೆ ಬಂದಾಗ, ವಕ್ಫ್ ಬೋರ್ಡ್ನಲ್ಲಿ ನಡೆದಿರುವಂತಹ ಅಕ್ರಮ, ರೈತರ ಆತ್ಮಹತ್ಯೆ, ಅಂದರೆ ಈ ಬಾರಿಯ ಸದನದಲ್ಲಿ ಪ್ರಸ್ತಾಪ ಆಗಬಹುದಾಗಿರುವಂತಹ ಬಹಳ ಪ್ರಮುಖವಾದಂತಹ ವಿಚಾರಗಳಿವು. ಬೆಳೆ ನಷ್ಟ ಪರಿಹಾರ ವಿಳಂಬ ಆಗ್ತಾ ಇದೆ, ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಈ ರೀತಿಯಾದಂತಹ ಒಂದು ಅಂಶವನ್ನು ಕೂಡ ಪಾಯಿಂಟ್ಔಟ್ ಮಾಡಬಹುದು. ಬೆಲೆ ಏರಿಕೆ ಮತ್ತು ಪೆಟ್ರೋಲ್ನ, ವಿಶೇಷವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಬಂಧಪಟ್ಟಂತಹ ಏನು ಮಾರಾಟ ಸುಂಕವನ್ನು ಏರಿಕೆ ಮಾಡಿದ್ರಲ್ಲ, ಈ ವಿಚಾರಗಳು, ಗ್ಯಾರಂಟಿಗಳಿಗೆ SC SP ಹಾಗೂ TSP ಹಣದ ಬಳಕೆಯನ್ನು ಸರ್ಕಾರ ಮಾಡಿದ್ದಿಲ್ಲ, ಇದಕ್ಕೆ ಸರ್ಕಾರ ಏನು ಡಿಫೆನ್ಸನ್ನು ಮಾಡಿಕೊಳ್ಳುತ್ತೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರಿಸ್ತಾ ಇದೆ, ಈ ವಿಚಾರಗಳಿಗೆ ಸರ್ಕಾರ ಏನು ಉತ್ತರವನ್ನು ಕೊಡುತ್ತೆ. ಬೆಳೆ ನಷ್ಟ ಪರಿಹಾರ ಕೊಡುವಂಥಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಪ್ರತಿನಿತ್ಯ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ, ಅದನ್ನು ಹಂಚಿಕೆ ಮಾಡುವಂಥ ವಿಚಾರಕ್ಕೆ ಬಂದಾಗ ಅಲ್ಲೂ ವಿಳಂಬ ಆಗ್ತಾ ಇದೆ, ರೈತರಿಗೆ ಹಣ ತಲುಪ್ತಾ ಇಲ್ಲ. ರಾಜ್ಯದಲ್ಲಿ ರೈತರ ಸಾವಿನ ಸಂಖ್ಯೆ ಸುಮಾರು 1300 ಜನ ಸಾವಿಗೀಡಾಗಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಪ್ರತಿಪಕ್ಷ ಪ್ರತಿನಿತ್ಯ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.